ನಮ್ಮ ಭಾರತದಲ್ಲಿ 33% ಮಹಿಳಾ ಮೀಸಲಾತಿನ ಕೊಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ನಿನ್ನೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಫೇಲ್ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಅಂದ್ರ ವಿರೋಧ ಪಕ್ಷದವರು ಯಾಕ ಹೆಣ್ಮಕ್ಳು ತಾಯಿ ಆಗ್ತಾರ, ತಂಗಿ ಆಗ್ತಾರ, ಹೆಂಡತಿ ಆಗ್ತಾರ. ಅದ್ರ ಜೊತೆನೆ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂರ ಇತ್ತು. ಅದನ್ನು ದೇಶದ ರಕ್ಷಣೆ ಸಲುವಾಗಿ ಹೆಣ್ಮಗಳು ಒಂದು ಮಾದರಿ ಅಂತ ಹೇಳ್ಬಹುದು. ಹೆಣ್ಮಕ್ಳು ಏನೇನೋ ಸಾಧನೆ ಮಾಡ್ಲಿಕತ್ತಾರ, ಬಟ್ ಅವ್ರಿಗೆ ಬೇಕಾದಂತ ಮೀಸಲಾತಿ ಸಿಗಲಾಗ್ಯಾವ. ಪ್ರಧಾನಿ ನರೇಂದ್ರ ಮೋದಿಜಿಯವರು ನಾರಿ ಶಕ್ತಿ ವಂದನಾ 33% ಮೀಸಲಾತಿಯನ್ನ ಜಾರಿ ತರುತ್ತಿರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅಡ್ಡಗಾಲು ಹಾಕಿ ಮಹಿಳೆಯರಿಗೆ ಅವಮಾನ ಮಾಡಿದೆ. 33% ಅನ್ನೋದು ಒಂದು ಸಾಮಾನ್ಯ ವಿಷಯನೇ ಆಗಿರ್ಲಿಲ್ಲ. ಅದು ಎಲ್ಲಾ ಒಂದು ವರ್ಗಕ್ಕಾಗ್ಲಿ ಎಲ್ಲಾ ಒಂದು ಕ್ಷೇತ್ರಕ್ಕಾಗಿ ಮೀಸಲಿಡ್ತಾ ಇದ್ರು. ನೆಕ್ಸ್ಟ್ ನಾವೊಂದು ಏನೋ ಪಾರ್ಲಿಮೆಂಟ್ ಕುಂತು ಒಂದು ಜಜ್ಮೆಂಟ್ ಮಾಡ್ಬೇಕಂದ್ರೂ ನಂಗೆ ಮೀಸಲಾತಿ ಬೇಕೇ ಬೇಕು. ಮುಂದೆ ಬರಂತ ಹೆಣ್ಮಕ್ಳಿಗಾಗ್ಲಿ, ನನ್ನ ತಂಗಿಯರಿಗಾಗ್ಲಿ, ಮುಂದಿನ ಜನರೇಷನ್ ದವರಿಗೆ ಈ ಮೀಸಲಾತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದ. ನಾವು ಸಂಪೂರ್ಣವಾಗಿ ಹಾಕಬೇಕಂತ ಹೇಳ್ತಾ ಇಲ್ಲ, ನಮಗ್ ಬೇಕಾದಂತ ಹಾಕಿ ನಮಗ್ ಸಿಕ್ಕ ಸಾಕು. ಯಾಕಂದ್ರೆ ಆಲ್ರೆಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಒಳಗ ರಚನೆ ಮಾಡ್ಯಾರ ಸಮಾನತೆ ಹಕ್ಕು ಅಂತ ಹೇಳಿ. ಅವರು ಕೊಟ್ಟಿರಂತ ರೂಲ್ಸ್ ಇವ್ರು ಯಾಕೆ ಮುಂದಕ್ಕೆ ತಗೊಂಡ್ ಹೋಗೋದಾಗ್ಯಾರ? ಕಾಂಗ್ರೆಸ್ ಪಕ್ಷ ಅಥವಾ ವಿರೋಧ ಪಕ್ಷದಿಂದ ಬಂದಂತ ಒಂದಷ್ಟು ಕುಮ್ಮಕ್ಕು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇಲ್ಲಿ ನಾವು ಮಹಿಳೆ ಅಂತ ಮಾತ್ರ ನೋಡ್ಬೇಕಾಗಿತ್ತು, ಪಕ್ಷದಿಂದ ನಾವು ಯಾವುದನ್ನು ಅಳಿಲೇಬಾರ್ದಾಗಿತ್ತು. ಹಲವಾರು ವರ್ಷಗಳ ಹಿಂದೆನೆ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಆಸ್ತಿಯಲ್ಲಿ ಪಾಲು ನೀಡಬೇಕಂತ ಹೋರಾಡಿದ್ರು. ಅವಾಗ ಕೂಡ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅಡ್ಡಗಾಲು ಹಾಕಿತ್ತು. ಇವಾಗ ಕೂಡ ನರೇಂದ್ರ ಮೋದಿಜಿಯವರು ರಾಜಕೀಯವಾಗಿ ಮಹಿಳೆಯರಿಗೆ ಬಲವನ್ನು ತುಂಬಬೇಕಂತ ಹೇಳಿ ಈ 33% ನಾರಿ ಶಕ್ತಿ ವಂದನಾ ಮಸೂದೆಯನ್ನು ಜಾರಿಗೆ ತರುತ್ತಿರುವಂಥ ಸಂದರ್ಭದಲ್ಲಿ ಇದನ್ನು ವಿಫಲಗೊಳಿಸಿ ದೇಶದ ಮಹಿಳೆಯರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಈ ಕಾಂಗ್ರೆಸ್ ಮಾಡಿದಂಥ ಅವಮಾನವನ್ನು ದೇಶದ ಮಹಿಳೆಯರು ಯಾರೂ ಮರೆಯೋದಿಲ್ಲ. ಮುಂದೆ ಬರುವಂಥ ಚುನಾವಣೆಯಲ್ಲಿ ದೇಶದ ಮಹಿಳೆಯರು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತಾರಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.